ಚಾತುರ್ಮಾಸ ಎಂದರೇನು? ಚಾತುರ್ಮಾಸಕ್ಕೆ ಯಾಕೆಷ್ಟು ಮಹತ್ವ ಬಗ್ಗೆದ ವಿವರಣೆ ಕೊಡ್ತೀವಿ. ಆಷಾಢ ಶುಕ್ಲ ಏಕಾದಶಿಯಿಂದ ಅಥವಾ ಆಷಾಢ ಹುಣ್ಣಿಮೆಯಿಂದ ಕಾರ್ತಿಕ ಶುಕ್ಲ ಏಕಾದಶಿವರೆಗೂ, ಅಂದರೆ ಕಾರ್ತಿಕ ಹುಣ್ಣಿಮೆ 4 ತಿಂಗಳುಗಳ ಕಾಲಾವಧಿಗೆ ಚಾತುರ್ಮಾಸ ಎಂದು ಕರಿತೀವಿ. ಏಕೆಂದರೆ ನಾವು ಚಾತುರ್ಮಾಸದಲ್ಲಿ ಯೋಗ್ಯವಾದ ಋತುಗಳಲ್ಲಿ ಮಾಡುವುದು ಶೀಘ್ರ ಫಲದಾಯಕ ಮತ್ತು ಜನ್ಮಾಂತರವರೆಗೂ ನಮ್ಮನ್ನು ಕಾಪಾಡುತ್ತದೆ. ಚಾತುರ್ಮಾಸದ ವಿಶೇಷ ಎಂದರೆ ಈ ಚಾತುರ್ಮಾಸವನ್ನು ವಿಷ್ಣು ಶಯನವೆಂದು ಕರೆಯಲಾಗುತ್ತದೆ. ಆಗ ವಿಷ್ಣುವು ಕ್ಷೀರಸಾಗರದಲ್ಲಿ ಯೋಗನಿಧಿಗೆ ಹೋಗುತ್ತಾನೆ ಎಂದು ತಿಳಿಯಲಾಗುತ್ತದೆ. ಆಷಾಢ ಶುಕ್ಲ ಏಕಾದಶಿಯಂದು ವಿಷ್ಣು ಶಯನವನ್ನು ಮತ್ತು ಕಾರ್ತಿಕ ಶುಕ್ಲ ಏಕಾದಶಿ ನಂತರ ಅಂದರೆ ದ್ವಾದಶಿಯಂದು ವಿಷ್ಣು ಪ್ರಬೋಧೋತ್ಸವವನ್ನು ಅಂದರೆ ದ್ವಾದಶಿ ಎಂದು ಆಚರಿಸುತ್ತಾರೆ. ಅಂದರೆ ಶ್ರಾವಣ, ಭಾದ್ರಪದ, ಆಶ್ವೀಜ ಮತ್ತು ಕಾರ್ತಿಕ ಮಾಸಗಳು ಈ ಅವಧಿಯಲ್ಲಿ ಬರುತ್ತದೆ. ಈ 4 ತಿಂಗಳಲ್ಲಿ ಭಗವಂತನ ಬಹುಪ್ರಿಯವಾದ ತಿಂಗಳುಗಳು. ಶ್ರೀಧರ, ಋಷಿಕೇಶ, ಪದ್ಮನಾಭ ಮತ್ತು ದಾಮೋದರ ಚಾತುರ್ಮಾಸದ ಅಭಿಮಾನಿಗಳ ದೇವರುಗಳು. ಚಾತುರ್ಮಾಸದಲ್ಲಿ ಪ್ರಮುಖವಾಗಿ ಆಹಾರ ಸೇವನೆಯ ಮೇಲೆ ನಿರ್ಬಂಧ ಇರುತ್ತದೆ. ಕಾರಣವೆಂದರೆ ಬಾಹ್ಯ ಪ್ರಪಂಚದ ಅವಲಂಬನೆಯಿಂದ ಹೊರಬಂದು ಚಿತ್ತಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಚಾತುರ್ಮಾಸ ತಿಂಗಳಲ್ಲಿ ಆಹಾರ ವರ್ಜ್ಯ ವೃತಗಳಲ್ಲಿ ಮಾಡಬೇಕು. ಅವುಗಳೆಂದರೆ ಶಾಕೃತ, ಕ್ಷೀರಋತ, ದಧಿಋತ ಮತ್ತು ದ್ವಿದಳ ಋತ ಎಂದು ಕರೀತಾರೆ. ಮೊದಲ ತಿಂಗಳು ಶಾಕೃತ ಅಂದರೆ ಕಾಯಿ ಪಲ್ಯ, ತರಕಾರಿಗಳು, ಹಣ್ಣುಗಳು, ಕಾಂಡ, ಬೇರು, ದಂಟು, ತೊಗಟೆ, ಎಲೆ ಸೊಪ್ಪುಗಳು, ಮೆಂತ್ಯ ಸೊಪ್ಪು, ಹಸಿ ಕೊಬ್ಬರಿ, ಒಣ ಕೊಬ್ಬರಿ, ಹಸಿ ಶುಂಠಿ ಇತ್ಯಾದಿಗಳು ತಿನ್ನಬಾರದು. ಇದು ಮೊದಲನೇ ತಿಂಗಳು. ನಂತರ 2ನೇ ತಿಂಗಳು ಮೊಸರು, ಇದು ತಿನ್ನಬಾರ್ದು. ಅಂದರೆ ಭಾದ್ರಪದ ಮಾಸದಲ್ಲಿ ಮೊಸರು ನಿಷಿದ್ಧವಾಗುತ್ತದೆ. ಅಂದರೆ 3ನೇ ತಿಂಗಳು ಹಾಲು, ಇದು ನಿಷಿದ್ಧವಾಗುತ್ತದೆ. ಭಗವಂತನಿಗೆ ಹಾಲು ನಿವೇದಿಸುವುದು, ಕುಡಿಯುವುದು ನಿಷಿದ್ಧವಾಗುತ್ತದೆ. ಪಾಯಸಾದಿಗಳ ಹಾಲನ್ನು ಉಪಯೋಗಿಸಬೇಕಾದರೆ ತೆಂಗಿನಕಾಯಿ ಹಾಲನ್ನು ಉಪಯೋಗಿಸಬಹುದು. 4ನೇ ತಿಂಗಳು ದ್ವಿದಳ ಧಾನ್ಯಗಳು ಅಂದರೆ ಉದ್ದಿನಬೇಳೆ, ಹೆಸರುಬೇಳೆ, ಕಡಲೆಬೇಳೆ, ಮಸೂರ, ಹುರುಳಿಕಾಳು, ಸಾಸಿವೆ, ಮೆಂತೆ, ಗೋಡಂಬಿ, ಬಾದಾಮಿ, ಅವರೆ, ತೊಗರಿ, ಅಲಸಂದೆ, ಹುಣಸೆಹಣ್ಣು, ಏಲಕ್ಕಿ ಇವು ದ್ವಿದಳ ಋತ ಕಾಲದಲ್ಲಿ ನಿಷೇಧ ಮಾಡಲಾಗಿದೆ. ಋತುಗಳಲ್ಲಿ ಪ್ರಾರಂಭ ಮಾಡಲು ಮೊದಲು ಸಂಕಲ್ಪವನ್ನು ಮಾಡಬೇಕು. ಆಷಾಢ ಏಕಾದಶಿಯ ದಿನದಂದು ಭಗವಂತನ ಪೂಜೆ ಮಾಡಿ ಕೈಲಿ ಅಕ್ಷತೆ ಹಿಡಿಕೊಂಡು ನಿಮ್ಮ ಸಂಕಲ್ಪ ಮಂತ್ರ ಆಚರಿಸಬೇಕು. ಒಮ್ಮೆ ಧರಣಿ ದೇವಿ ಕಲಿಯುಗದಲ್ಲಿ ಜನರು ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾರೆ. ಇವರಿಗೆ ಸುಖ ಸಂತೋಷವನ್ನು ಕೊಡುವಂಥ ಯಾವುದಾದರೂ ಋತುವನ್ನು ಸೂಚಿಸುವಂತೆ ಹೊರರೂಪಿ ವಿಷ್ಣುವನ್ನು ಕೇಳುತ್ತಾರೆ. ಆಗ ಚಾತುರ್ಮಾಸ ಎಂಬ 4 ತಿಂಗಳ ಅವಧಿಯಲ್ಲಿ ದಾನ, ವೃತ, ತಪ ಮತ್ತು ಹೋಮಗಳನ್ನು ಮಾಡಿದರೆ ಅವರಿಗೆ ಅಪಾರವಾದ ಫಲ ಲಭ್ಯವಾಗುತ್ತದೆ ಎಂದು ವರಾಹದೇವರು ಹೇಳುತ್ತಾರೆ. ಈ ಚಾತುರ್ಮಾಸದಲ್ಲಿ ಸತ್ಸಂಗ, ದ್ವಿಜ, ಭಕ್ತಿ, ಗುರು, ದೇವ, ಅಗ್ನಿದರ್ಪಣ, ಗೋಪ್ರದಾನ, ವೇದ ಪಾಠ, ಸತ್ಕ್ರಿಯೆ, ಸದ್ಭಾಷಣ, ಗೋಭಕ್ತಿ, ದಾನ, ಭಕ್ತಿ, ಧರ್ಮಸಾಧನ, ಅನ್ನದಾನ ಎಲ್ಲ ದಾನಕ್ಕಿಂತಲೂ ಶ್ರೇಷ್ಠವಾದುದು. ಪ್ರತಿ ವರ್ಷ ಚಾತುರ್ಮಾಸದಲ್ಲಿ ಮನುಷ್ಯನ ಯಾವುದಾದ್ರೂ ಋತುವನ್ನು ಅವಶ್ಯವಾಗಿ ಮಾಡಬೇಕು. ಇಲ್ಲದಿದ್ದರೆ ಅವನಿಗೆ ಅನೇಕ ರೋಗಗಳು ದೋಷ ತಲುಪುತ್ತದೆ. ನೆಕ್ಸ್ಟ್ ತಪ್ತಮುದ್ರೆ. ವೈಷ್ಣವರು ಆಷಾಢ ಮತ್ತು ಕಾರ್ತಿಕ ಏಕಾದಶಿಯಂದು ತಪ್ತಮುದ್ರೆಯನ್ನು ಧರಿಸಬೇಕೆಂದು ರಾಮಾರ್ಚನ ಚಂದ್ರಿಕೆಂದು ಗ್ರಂಥದಲ್ಲಿ ಹೇಳಲಾಗುತ್ತದೆ. ಚಾತುರ್ಮಾಸದಲ್ಲಿ ಪ್ರತಿಯೊಬ್ಬರು ಮತ ಪಂಥ ಭೇದವಿಲ್ಲದೆ ಒಂದಲ್ಲ ಒಂದು ದಿನ ವೃತವನ್ನು ಅವಶ್ಯ ಮಾಡಬೇಕು. ಹೀಗೆ ಧರ್ಮಶಾಸ್ತ್ರವು ಹೇಳುತ್ತದೆ. ಇನ್ನು ಯಾವ ವೃತವನ್ನು ಮಾಡಬಹುದು ಅಂದರೆ ಲಕ್ಷ ಪ್ರದಕ್ಷಿಣೆ, ಲಕ್ಷ ತುಳಸಿದಾರ್ಪಣೆ, ವಿಷ್ಣು ಸಹಸ್ರನಾಮ, ಇಷ್ಟ ದೇವರ ಸ್ತೋತ್ರ, ಸಂಧ್ಯೆ ಕಾಲದಲ್ಲಿ ತುಪ್ಪದ ದೀಪವನ್ನು ಹಚ್ಚಬೇಕು, ನಿತ್ಯ ಸ್ತೋತ್ರವನ್ನು ಹೇಳಬೇಕು. ನೆಲದ ಮೇಲೆ ಕೇವಲ ಚಾಪೆ ಹಾಸಿದ ಮಲಗಿದರೆ ಅದು ಒಂದು ವೃತ, ಮೌನ ವೃತ. ವಿಶೇಷ ದಿನಗಳಲ್ಲಿ ಉಪವಾಸ ಮಾಡಬಹುದು. ಶುಕ್ರವಾರ, ಮಂಗಳವಾರ, ಹುಣ್ಣಿಮೆ, ಅಮಾವಾಸ್ಯೆಗಳಲ್ಲಿ ಲಕ್ಷ್ಮೀ, ದುರ್ಗೆ, ಗೌರಿ ಸ್ವರೂಪದಲ್ಲಿ ಪೂಜೆಯನ್ನು ಮಾಡಬಹುದು. ಯತಿವರನಿಗೆ ಸಮಾಜದ ಗುರುಪೀಠಗಳಲ್ಲಿನ ಗುರುಗಳಿಗೆ ಭಿಕ್ಷೆ ಪೂಜೆಯನ್ನು ಸಲ್ಲಿಸಬಹುದು.
ಜಪ ತಪ ಪಾರಾಯಣ ತೀರ್ಥ ಸ್ನಾನ ಬ್ರಾಹ್ಮಿ ಮುಹೂರ್ತದೆ ತಣ್ಣೀರು ಸ್ನಾನ ಸತ್ಸಂಗ ಪುರಾಣಗಳಿಗೆ ಶ್ರವಣ ಪುರೋಹಿತರಿಗೆ ಬ್ರಾಹ್ಮಣರಿಗೆ ಸುಮಂಗರಿಗೆ ಸತ್ಪರರಿಗೆ ಯೋಗ ದಾನ ಮಾಡಬೇಕು. ಭಗವದ್ಗೀತೆ ಪ್ರವಚನ ಮೊದಲಾದ ಪ್ರತಿಯೊಂದು ದೈವಿಕ ಆರಾಧನೆಗಳಿಗೂ ಅತಿ ಹೆಚ್ಚಿನ ಫಲವು ಈ 4 ತಿಂಗಳಲ್ಲಿ ದೊರೆಯುತ್ತದೆ. ಈಗ ಚಾತುರ್ಮಾಸ ವ್ರತ ಸಮಾಪ್ತಿಯಾಯಿತು.